ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಶ್ವಿಜಾ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಭವ್ಯ ಮಂಜುನಾಥ್. ಸೊ ಗೈಸ್, ಇವತ್ತು ನಾನು ಭಾನುವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತ ಅಂದರೆ, ಶನಿವಾರ ನಾವು ಒಂದು ಮದುವೆಗೆ ಹೋಗಿದ್ವಿ, ರಿಸೆಪ್ಷನ್ಗೆ ಮಳವಳ್ಳಿಯಲ್ಲಿ. ಸೊ ಮಳವಳ್ಳಿಯಿಂದ ನಾವು ಡೈರೆಕ್ಟಾಗಿ ಗೌಡ್ಗೆರೆಗೆ ಬಂದ್ವಿ, ಎಲ್ರೂ ಪೂರ್ತಿ ಫ್ಯಾಮಿಲಿ. ಏಕೆ ಅಂತಂದರೆ ನಾವು ಮಳವಳ್ಳಿಯಿಂದ ಬೆಂಗಳೂರಿಗೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಸೊ ಡಿಸ್ಟೆನ್ಸು ಜಾಸ್ತಿ. ಹಾಗೆಯೇ ಮದುವೆ ರಿಸೆಪ್ಷನ್ ಅಂತ ಮುಗಿಯೋದೇ ಒಂದು 9-9:30 ಈ ಥರ ಆಗುತ್ತೆ. ಸೊ ನಾವು 9:30 ಟೈಮಲ್ಲಿ ಏನು ಹೊರಡೋದು ಬೆಂಗಳೂರಿಗೆ ಚೆನ್ನಾಗಿರಲ್ಲ. ಹಾಗೆಯೇ ಊರಲ್ಲೇ ಉಳ್ಕೊಂಡ್ರೆ ಭಾನುವಾರ ಊರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಹೊರಡ್ಬೋದಲ್ಲ ಅಂಥೇಳಿ ಎಲ್ರೂ ಊರಿಗೇ ಬಂದ್ವಿ. ಆದರೆ ನಾನು ರಿಟರ್ನ್ ಬೆಂಗಳೂರಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ. ಯಾಕೆ ಅಂತಂದರೆ ನಾನು ನನ್ನ ಕೆಲಸ ಬಿಟ್ಟಿರೋದ್ರಿಂದ 1 ವೀಕ್ ಊರಲ್ಲೇ ಇರೋಣ ಅಂಥೇಳಿ ಅಂದ್ಕೊಂಡು ಎಲ್ರೂ ಊರಿಗೆ ಬಂದಿದ್ವಿ. ಹಾಗೆಯೇ ಡೈಲಿ ಸಾಯಂಕಾಲ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಗಂಗಾರತಿ ನಡೆಯುತ್ತೆ. ಸೊ ಅದಕ್ಕೋಸ್ಕರ ಮನೇಲೆಲ್ಲ ಪೂಜೆ ಮಾಡಿ ದೇವಸ್ಥಾನದ ಹತ್ರ ಹೋಗೋಣ ಅಂಥೇಳಿ ಮನೇಲೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ಹೂವು ಎಲ್ಲ ಹಾಕಿ ದೇವ್ರ ಫೋಟೋಗೆಲ್ಲ ಹಾಕಿ ಇವಾಗ ದೀಪ ಹಚ್ಚಿ ಸೊ ಮನೇಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನದ ಹತ್ರ ಹೋಗಬೇಕು. यजमानस्य गोत्रोद्भवस्य डाक्टर् श्रीमतेश गोपीनाथस्य सह ब्रह्माणां सह परिवारस्य समस्त भक्तजनानां क्षेम स्थैर्य धैर्य विजयारोग्य अभयानन्दायुरारोग्य ऐश्वर्याभिवृद्धिरस्य धर्मार्थ चतुर्विधा. ಸೊ ಗೈಸ್, ನಾವು ದೇವಸ್ಥಾನ ಹತ್ರ ಬಂದು ಗರ್ಭಗುಡಿ ಹತ್ರ ಎಲ್ಲ ಹೋಗಿ ದರ್ಶನ ಮಾಡಿಕೊಂಡು ಆರತಿ ಎಲ್ಲ ಮಂಗಳಾರತಿ ಎಲ್ಲ ತಗೊಂಡು ಹೊರಗಡೆ ಬರೋಷ್ಟರಲ್ಲಿ ಪೂರ್ತಿಯಾಗಿ ಕತ್ಲೆ ಆಗಿತ್ತು. ಹಾಗೆಯೇ ಗಂಗಾರತಿ ಕೂಡ ನಾವು ಬರೋಷ್ಟರಲ್ಲಿ ಇವಾಗಿನೇನು ಸ್ಟಾರ್ಟ್ ಆಗ್ತಾಯಿತ್ತು. ಹೊರಗಡೆ ಬರೋಷ್ಟರಲ್ಲಿ ಕರೆಕ್ಟಾಗಿ ಗಂಗಾರತಿ ಸ್ಟಾರ್ಟ್ ಆಯಿತು. ಸೊ ತುಂಬ ಜನಕ್ಕೆ ಚಾಮುಂಡೇಶ್ವರಿ ದೇವಸ್ಥಾನ ಇವಾಗ ಆಲ್ರೆಡಿ ಗೊತ್ತಿರೋದೇನೆ. ಆದರೆ ಎಷ್ಟೊಂದು ಜನಕ್ಕೆ ಗಂಗಾರತಿನ ನೋಡಿರಲ್ಲ, ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಗಂಗಾರತಿ ನಡೆಯೋಂಥದ್ದು. ಸೊ ಯಾರು ಗೊತ್ತಿಲ್ಲ, ನೋಡಿಲ್ಲ ಅಂತಂದರೆ ಸೊ ನನ್ನ ಈ ಲಾಗಲ್ಲಿ ನೀವು ನೋಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಇದನ್ನು ನಾನು ನನ್ನ ಲಾಗಲ್ಲಿ ಹಾಕ್ತಾಯಿದ್ದೀನಿ. ಹಾಗೆಯೇ ನೋಡೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಮೊದಲು ಭಕ್ತಾದಿಗಳನ್ನೆಲ್ಲ ನೆನಪು ಮಾಡಿಕೊಂಡು ಸೊ ಒಳ್ಳೆಯದಾಗಲಿ ಅಂತ ಎಲ್ಲ ಪ್ರಾರ್ಥನೆ ಮಾಡಿ ಅದಾದಮೇಲೆ ಫಸ್ಟು ಗಂಧಕಡ್ಡಿಯಲ್ಲಿ ದೇವಿನ ಪೂಜೆ ಮಾಡ್ತಾರೆ. ಅದಾದಮೇಲೆ ಸೊ ನೆಕ್ಸ್ಟು ಗಂಧಕಡ್ಡಿಯಲ್ಲೆಲ್ಲ ಪೂಜೆ ಆದಮೇಲೆ ನೆಕ್ಸ್ಟು ಈ ಥರ ಸೊ ಸ್ಟೆಪ್ ಬೈ ಸ್ಟೆಪ್ ದೀಪ ಬರುತ್ತಲ್ವ, ಅದರಲ್ಲಿ 4 ದಿಕ್ಕಿಗೂ ಕೂಡ ಪೂಜೆನ ಹಿಡಿಯುತ್ತೆ. ಅಂದರೆ ಇದು ಲೈವಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಲ್ಲೇ ಹೋಗಿ ನೋಡೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆ ಪೂಜೆ ಮಾಡಬೇಕಾದ್ರೆ. ಸೊ ಫ್ರೆಂಡ್ಸ್, ಇವಾಗ ನೀವು ಏನು ಪೂಜೆನ ನೋಡಿದ್ರಿ ಇದೇನೇ ಗಂಗಾ ಪೂಜೆ ಅಂತ, ಗಂಗಾ ಆರತಿ ಅಂತ ಹೇಳಿ ಕರೀತಾರೆ. ಸೊ ಇದೇನೇ ಡೈಲಿ ಸಂಜೆ ಟೈಮ್ ನಡೆಯುವಂಥದ್ದು 7 ಗಂಟೆಗೆ. ಅಷ್ಟೊಂದು ಜನ ಅಂತ ಎಲ್ಲ ಏನಿರಲ್ಲ ಈ ಟೈಮಲ್ಲಿ, ಕಡಿಮೆ ಜನನೇ ಇರ್ತಾರೆ. ಆದರೆ ಬೆಳಗ್ಗೆ ಟೈಮು ತುಂಬ ಜನ ಇರ್ತಾರೆ. ಭಾನುವಾರ ಅಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ ದೇವಸ್ಥಾನದ ಹತ್ರ, ಅಷ್ಟು ಜನ ಇರ್ತಾರೆ. ಹಾಗೆಯೇ ಈ ದೇವಿ ಇಲ್ಲಿ ಏನು ಕಾಣಿಸ್ತಾ ಇದೆ ಸ್ಟ್ಯಾಚು ನಿಮಗೆ, ಅದನ್ನೆಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಹಿಂದೆಗಡೆ ದೇವಿ ಹಿಂದೆಗಡೆ ಬೆಟ್ಟ ಥರ ಎಲ್ಲ ಮಾಡಿ ಸೊ ಆ ಥರ ಎಲ್ಲ ಮಾಡಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿ ಇನ್ನೂ ದೇವಸ್ಥಾನದ ಕಾರ್ಯ ಎಲ್ಲ ನಡೀತಾ ಇದೆ ಇಲ್ಲಿ ರೆಡಿ ಮಾಡೋ ಅಂಥದ್ದು. ಹಾಗೆಯೇ ಈ ಬೆಟ್ಟದ ಮೇಲ್ಗಡೆ ಎಲ್ಲ ಸೇಮ್ ಯಾವ ಥರ ಕಾಡಲ್ಲಿ ಪ್ರಾಣಿಗಳೆಲ್ಲ ಇರುತ್ತೋ ಅದೇ ಥರ ಪ್ರಾಣಿಗಳನ್ನೆಲ್ಲ ನಿಲ್ಲಿಸಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಪರಂಪರೆ ಅನ್ನೋದೊಂದು ಗುಹೆ ಥರ ಕೂಡ ಇದೆ. ಈ ದೇವಿ ಏನು ಸ್ಟ್ಯಾಚು ಇದೆ ಆ ಸ್ಟ್ಯಾಚು ಕೆಳಗಡೆ ಸೊ ಫುಲ್ಲು ಒಳಗಡೆ ನಮ್ಮ ಪರಂಪರೆ ಮೈಸೂರು ರಾಜರಾಗಿರ್ಬೋದು, ಅದು ಬಿಟ್ಟು
ನೆಕ್ಸ್ಟು ಋಷಿಮುನಿಗಳಾಗಿರ್ಬೋದು, ಈ ಥರ ಎಲ್ಲ ಸ್ಟ್ಯಾಚ್ಯೂಗಳ್ನೂ ಈ ಗುಹೆ ಒಳಗಡೆ ಇದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. 50 ರುಪೀಸ್ ಏನೋ ಎಂಟ್ರಿ ಫೀಸ್ ಇದೆ. ಸೊ ಆರಾಮಾಗೆ ಅಲ್ಲೆಲ್ಲ ನೋಡಿಕೊಂಡು ಬರ್ಬೋದು. ಬಂದರೆ ಒನ್ ಡೇ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಈ ಸೈಡ್ ಬಂದರೆ ಚನ್ನಪಟ್ಟಣ ಸೈಡ್ ತುಂಬ ಚೆನ್ನಾಗಿ ನೋಡ್ಕೊಂಡು ಬರ್ಬೋದು. ಎಷ್ಟೊಂದು ಪ್ಲೇಸಸ್ಗಳಿದೆ. ಜನಪದ ಲೋಕ ಇದೆ, ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಇವಾಗ ತುಂಬ ಕಡೆ ನೋಡ್ಕೊಂಡು ಬರ್ಬೋದು. ನಾವು ಆ ಪೂಜೆ ಎಲ್ಲ ನೋಡಿಕೊಂಡು ಹಾಗೆ ಬರ್ತಾ ಇದ್ವಿ. ಸೊ ಇವರು ನಮಗೆ ತುಂಬ ಪರಿಚಯ ಅಣ್ಣ. ಹಾಗೇ ಇವ್ರ ಹತ್ರ ಮಾತಾಡಿಕೊಂಡು ಚುರುಮುರಿ ಮತ್ತು ಪಾನಿಪುರಿ ತೊಗೊಂಡ್ವಿ, ತಿನ್ಕೊಂಡು ಹೋಗೋಣ ಅಂತ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟೇಸ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು. ಇದು ಪಾನಿಪುರಿ ಮತ್ತು ಚುರುಮುರಿನ. ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸೊ ಎಲ್ಲರೂ ರೆಡಿಯಾಗಿದ್ದರು ಬೆಂಗಳೂರಿಗೆ ಹೋಗೋದಕ್ಕೆ. ನಮ್ಮ ಹಸ್ಬೆಂಡ್ ಅಂತೂ ಫುಲ್ ಎಲೆ ಅಡಿಕೆನ ಚೆನ್ನಾಗಿ ಅಗೀತಾ ಬಿದ್ದವ್ರೆ. ಯಾಕೆ ಅಂತಂದರೆ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡಿದರು ನಮ್ಮ ದೊಡ್ಡಮ್ಮವ್ರ ಮನೇಲಿ. ಸೊ ಹಂಗಾಗಿ ನಾನ್ ವೆಜ್ ಊಟ ಎಲ್ಲ ಮಾಡಿಕೊಂಡು ವಿಳೆದೆಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಸೊ ಅವರು ಊಟ ಮಾಡಿಕೊಂಡು ನೈಟು ಹೊರಟ್ರು ಎಲ್ರೂ. ನಾನೊಬ್ಳು ಹೋಗಲಿಲ್ಲ. ಯಾಕೆಂತಂದರೆ ನಾನು ಫಸ್ಟೇ ತಿಳಿಸಿದ್ನಲ್ಲ ನಾನು 1 ವೀಕ್ ಹೋಗಲ್ಲ ಅಂತ ಹೇಳಿ. ಸೊ 1 ವೀಕ್ ಇಲ್ಲೇ ಇದ್ದು ಆಮೇಲೆ ಹೋಗೋಣ ಅಂತ ಹೇಳಿ ಊರಲ್ಲೇ ಉಳ್ಕೊತಾ ಇದ್ದೀನಿ ನಾನು. ಬಾಯ್ ಬಾಯ್. ಊಟ ಮಾಡ್ಕೊಂಡು ಈಗ ಇವತ್ತು ಬರ್ತೀನಿ. ಏ ಊರಿಗೆ ಕೇಳ್ತಾರದವಳು. ಯಾವ ಊರಿಗೆ? ಬೆಂಗಳೂರ್ಗ ಇಲ್ಗ ಹುಲಿದುರ್ಗಕ್ಕ? ಹಂಗಂತ ಹೇಳಿದ್ಲ ಅವಳು. ಯಾವಾಗ ಬರ್ತಿರೋ ಊರಿಗೆ ಅಂದೆ ಅದಕ್ಕೆ. ಇಲ್ಲಿ ಕಾಣಿಸಲ್ಲ ಅದಕ್ಕೆ. ಬಾಯ್ ಬಾಯ್. ಇನ್ನ ಆಂಟಿಯವ್ರು ಹತ್ಬೇಕಲ್ಲ. ಜನವರಿ ಮುಗಿತು, ಫೆಬ್ರವರಿ ಮುಗಿತು, ಮಾರ್ಚ್ ಸ್ಟಾರ್ಟ್ ಆಗದೆ. ಅರ್ಧ ಮುಗ್ದಂಗೆ ಅರ್ಧ ಅದೇ. ಬಾಯ್. ಸಿಕ್ತಾ ಬ್ಯಾಗು? ಬೇಡ ಕಣೋಗಿ. ಹೌದಾ, ಸರಿ ಆಯ್ತು. ಬಾಯ್ ಬಾಯ್. ಹಾ ಜಸ್ಟ್ ಮಲ್ಕೊಬಿಟ್ರೊಳೆ. ಬರಲ್ಲ 1 ವಾರ. ಬಾಯ್ ಬಾಯ್. ಹಾ ಹಾ ಬಾಯ್. ಕಾಯಿ ಹಾಕೊಂಡ್ರ ನನ್ನ ಮಗಳು ಇಲ್ಲೇ ಅವಳೆ, ನಾನೇ ಇಲ್ಲವನಲ್ಲ. ಚಿನ್ನಿ ಓದ್ಲು, ನಾನು ಇಲ್ಲೇ ಅವನಿ. ಇಲ್ಲ ಇಲ್ಲೇ ಅವಳೆ ಮಗ, ಮನ್ಗವಳೆ. ಈಗ ನೋಡವ್ರು ಹಿಂಗ ಹೋದ್ರೆ ಇವಳು ಎದ್ಲಿ ಈಗ. ಹಾ ಎಲ್ಗಪ್ಪ? ಕಾಣಿಸ್ತಾ ಇಲ್ಲ ಮೀಸೆ. ಯಾಕೆ ಅಳ್ಳೋದು ಜಶ ನೀನು? ಎಲ್ಲಿಗೆ? ಹಾ ಇಲ್ಲಪ್ಪ, ನೋಡು ಮನ್ಗಿದಾಗ ನಿಂಗೆ ಮೀಸೆ ಬರ್ದ್ಬಿಟ್ಟವ್ರಲ್ಲಪ್ಪ. ಹಾ ಮೀಸೆ ಪಾಪು ಸಂಗೊಳ್ಳಿ ರಾಯಣ್ಣನ ಮಾಡ್ಬಿಟ್ಟವ್ರು ನಿನ್ನ. ಕಣ್ಣು ಹಸಕ್ ಬೇಡ.